ಸತ್ಯ, ನಾನು ಸಿಕ್ಕಾಕೊಳ್ಳಿಲ್ಲ, ನನ್ನ ಮೇಲೆ ಅನುಮಾನನೂ ಬರಲಿಲ್ಲ. ಹಾಗೇನಾದರೂ ಆಗಿದ್ರೆ ಇಷ್ಟೊತ್ತಿಗೆ ನನ್ನ ಪ್ಲಾನ್ ಎಲ್ಲ ಹಾಳಾಗೋಗಿರೋದು. ಛೇ, ಇವಳು ಅದೆಲ್ಲಿಂದ ಬಂದು ಒಕ್ಕರಿಸ್ಕೊಂಡ್ಲು. ಏನಾದರೂ ಒಂದು ತೊಂದರೆ ಕೊಡ್ತಾನೆ ಇರ್ತಾಳೆ. ಇಲ್ಲೋ ಯಾಕಮ್ಮಿ ಏನು ಯೋಚನೆ ಮಾಡ್ಕೊಂಡು ಒಬ್ಬಳೇ ನಿಂತ್ಬಿಟ್ಟಿದೆಯಾ? ರೀ, ಈ ಭಾವನ ಅತಿ ಆಯ್ತು ಅಂತ ನಿಮ್ಗೆ ಅನ್ಸಲ್ವಾ? ಮಾವ ಹೇಳ್ದ ಹಾಗೆ ಇವಳಿ ಮನೆಗೆ ಬಂದ್ಮೇಲೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು. ಅಟೆನ್ಷನ್ ಸೀಕರ್ ಅವಳು. ಅಂದರೆ ಎಲ್ರ ಗಮನ ನನ್ನ ಮೇಲೆ ಇರಬೇಕು ಅಂತ ಈ ರೀತಿ ಎಲ್ಲ ಆಡ್ತಾಳೆ ಅನ್ಸುತ್ತೆ. ಕೆಲ್ಸದವರು ಇವಳ ಕಡೆಯಿಂದ ಕೆಲಸ ಬಿಟ್ಟು ಹೋಗಾಗಾಯ್ತು. ಪಾಪ ಹೇಗೋ ಕಷ್ಟಪಟ್ಟು ದುಡ್ದು ಜೀವನ ಸಾಗಿಸ್ತಾ ಇದ್ರು. ಇವಳು ಅವ್ರ ಬಾಯಿಗೂ ಮಣ್ಣು ಹಾಕಿದ್ಲು. ಅಲ್ಲ, ಇಷ್ಟೆಲ್ಲ ಅನುಮಾನ ಪಟ್ರೆ ಯಾರೇ ಇರ್ತಾರೆ? ನೋಡಮ್ಮಿ ನೀನು ಸುಮ್ಮನೆ ಭಾವನವನ ಮೇಲೆ ಅನುಮಾನ ಪಡಬೇಡ. ಅವ್ರು ಏನೇ ಮಾಡಿದ್ರು ಒಳ್ಳೆ ಉದ್ದೇಶ ಇಟ್ಕೊಂಡೆ ಮಾಡಿರ್ತಾರೆ. ಈ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡಿರ್ತಾರೆ. ರೀ, ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗೆ ಅವಳು ಪರ ವಹಿಸ್ಕೊಂಡು ಯಾವಾಗಲೂ ಮಾತಾಡೋಕೆ ಬರಬೇಡಿ ನೀವು. ಇವಳು ಬರಕ್ಕೆ ಮುಂಚೆ ಸಿಂಚನ ಪ್ರೀತಿ ಮಾಡಿ ಓಡ್ ಹೋಗಿ ಮದುವೆ ಆದ್ನೋ ಅನ್ನೋದು ಬಿಟ್ರೆ ಬೇರೆ ಏನ್ರಿ ತೊಂದರೆ ಆಗಿದೆ? ಯಾವ ಗಳಿಗೆಲಿ ಮನೆಗೆ ಕಾಲಿಟ್ಲೋ ಏನೋ, ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆ. ತನ್ನ ಬೇಳೆ ಬೇಯಿಸ್ಕೊಳಕ್ಕೆ ಇಷ್ಟೆಲ್ಲ ಕತೆ ಕಟ್ಟಿದಾಳೆ ಅನ್ಸತ್ತೆ. ಅಲ್ಲ ರೀ, ಇಷ್ಟು ವರ್ಷ ನಮ್ಮ ಕುಟುಂಬಕ್ಕೆ ತೊಂದರೆ ಮಾಡದೇ ಇರೋರು ಇವಳು ಬಂದ್ಮೇಲೆ ಅದು ಹೇಗ್ರಿ ಉಟ್ಕೊಂಡ್ಬಿಡ್ತಾರೆ? ಎಲ್ಲರೂ ಹೇಳಲ್ವಾ ಇವಳು ಕಾಲ್ಗುಣ ಸರಿ ಇಲ್ಲ ಅಂತ? ಇವಳು ಕಾಲ್ಗುಣದಿಂದಲೇ ನಮ್ಗೆ ಯಾರಿಗೂ ನೆಮ್ಮದಿನೇ ಇಲ್ದೇ ಇರೋಗಾಗಿದೆ. ಇದೆ ಅಂತ ಭಾವನವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಹೊಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಅಲ್ಲ ಕಣಮಿ, ಸಿಂಚುಗೆ ಆಕ್ಸಿಡೆಂಟ್ ಆಗಿದ್ದು ನಿಜ ತಾನೆ? ನೀನು ಅಲ್ಲಿದ್ದಿದ್ದು ನಿಜ ತಾನೆ? ಅದರಿಂದನೇ ಅಲ್ವೇ ಮಗು ಸತ್ತಿದ್ದು? ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಅಲ್ವೇ ನಮಗೆ ಮಾಡ್ತಾ ಇರೋದು? ಜೊತೆಗೆ ನಮ್ಮ ಹಿಂದೆ ಯಾರೋ ಬಿದ್ದವನೇ ಅನ್ನೋದನ್ನ ಭಾವನವರು ಸಾಕ್ಷಿ ಸಮೇತ ತಂದು ತೋರ್ಸವ್ರೆ. ಅಲ್ಲ ರೀ, ಅದನ್ನೆಲ್ಲ ಅವಳೇ ಸೃಷ್ಟಿ ಮಾಡಿರೋದು ಅಂತ ಯಾಕೆ ಅನ್ಕೊಳ್ಳಲ್ಲ ನೀವು? ಹೇಗಮ್ಮಿ ಅಂದ್ಕೊಳ್ಳೋದು? ಇವೆಲ್ಲರೂ ಸೇರಿ ಭಾವನವ್ರಿಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ರಿ. ಅದಕ್ಕೆ ಅವರು ಮತ್ತೆ ಈ ಮನೆ ವಸ್ತು ತುಳಿಯಲ್ಲ ಅಂತ ವಾಪಸ್ ಹೊಂಟೋದ್ರು. ಏನಾಯ್ತಕ್ಕ? ಯಾಕೆ ಹಿಂಗೆ ಹೇಳ್ಕೊಂಬಂದು ಏನಾಯ್ತು? ತಿಂದ ಮನೆಗೆ ದ್ರೋಹ ಬಗೆಯಕ್ಕೆ ನಾಚಿಕೆ ಆಗಲ್ವೇನೋ ನಿನ್ಗೆ? ಅಕ್ಕ ಏನು ಹೀಗೆ ಕೇಳ್ತಿದ್ದಾಳೆ? ನಾನು ಅತ್ತೆ ಹತ್ರ ಒಡವೆ ತಗೊಂಡಿದ್ದು ಇವಳಿಗೇನಾದ್ರೂ ಗೊತ್ತಾಗೋಯ್ತಾ? ಅತ್ತೇನಾದ್ರೂ ಬಾಯ್ ಬಿಟ್ಬಿಟ್ರಾ? ಏನೇ ಮಾಡಿದ್ರು ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ಹರಿ? ನನಗೆಲ್ಲ ಗೊತ್ತು. ನಾನು ಏನು ಮಾಡಿದೆ ಅಂತ ಹೀಗೆ ಮಾತಾಡ್ತಿದ್ಯಾಕ? ಗೊತ್ತಾಗ್ತಿಲ್ಲ ನನಗೆ. ಓಹೋ, ಮಾಡಿದ್ದನ್ನೆಲ್ಲ ಮಾಡಿಬಿಟ್ಟು ನನ್ನ ಬಾಯಿಂದಾನೇ ಕೇಳಿಸ್ಕೋಬೇಕು ಅಂತನಾ? ನೀನು ಏನು ಮಾಡಿದ್ಯಾ ಅಂತ ನನಗೆ ಗೊತ್ತು ಹರಿ. ಅದೇನಾದರೂ ನಿಜ ಆಗ್ಬಿಟ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಇದು ಖಂಡಿತ ಒಡವೆ ವಿಷಯನೇ ಅನ್ಸುತ್ತೆ. ಅಯ್ಯೋ, ಸರಿಯಾಗಿ ತಗಲಾಕೊಂಡಲ್ಲಪ್ಪ ಅಕ್ಕ. ಅದು ನಾನು ದುಡ್ಡು ಒಡವೆ ಅದು. ಥೂ, ಏನೋ ಮಾತಾಡ್ತಿದ್ಯಾ? ದುಡ್ಡು ಒಡವೆ ಅಂತೆ. ನಾನಿಲ್ಲಿ ಮಾವನ್ ಹೆಲ್ತ್ ಕಂಡೀಷನ್ ಬಗ್ಗೆ ಮಾತಾಡ್ತಿದ್ರೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಯಾವಾಗಲೂ ದುಡ್ಡಿನ ಚಿಂತೆನೆ ನನಗೆ. ಅಕ್ಕ, ನೀನು ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ನನಗೆ ದೇವ್ರನ್ನ ಗೊತ್ತಾಗ್ತಿಲ್ಲ. ಏನು ಹೇಳು, ಬಿಡಿಸೇಳು ಒಂಚೂರು. ಹರಿ, ನೀನೇ ತಾನೇ ಮಾವನ್ಗೆ ಸ್ಲೋ ಪಾಯ್ಸನ್ ಕೊಟ್ಟಿದ್ದು? ಏನು ಹೇಳ್ತಿದ್ಯಾಕ? ನಾನು ಯಾಕೆ ಆ ಕೆಲಸ ಮಾಡಕ್ಕೆ ಹೋಗ್ಲಿ? ಹೌದಾ? ನಿನಗೇನು ಗೊತ್ತಿಲ್ವಾ? ತಗೋ, ಇದೇನೋ. ಏನಿದು? ಓ, ಈಗಲೂ ಗೊತ್ತಾಗ್ಲಿಲ್ವಾ ನಿನಗೆ? ತಗೋ. ಅಕ್ಕ, ಏನಕ್ಕ ಇದೆಲ್ಲ? ನನಗೆ ಯಾಕೆ ಇದೆಲ್ಲ ತೋರಿಸ್ತಿದ್ಯಾ? ಏನು ಅಂತ ಹೇಳ್ಬಾರ್ದಾ? ಹರಿ, ಈ ಬಾಟ್ಲು ನಿನ್ ರೂಮಲ್ಲಿತ್ತು. ಸಿಂಚನನ್ ಕೇಳಿದ್ರೆ ಇದು ಏನು ಅಂತ ಗೊತ್ತೇ ಇಲ್ಲ ಅಂದ್ಲು. ಹಾಗಾದ್ರೆ ನೀನೇ ಅದನ್ನ ರೂಮಲ್ಲಿ ಇಟ್ಟಿದ್ದು ಅಂತ ಅರ್ಥ ತಾನೆ? ನನಗೆ ಯಾಕೋ ಅನುಮಾನ ಬಂದು ಇದನ್ನ ಲ್ಯಾಬ್ ಕಳಿಸ್ದೆ. ಟೆಸ್ಟ್ ಮಾಡಿಸಿದ್ರೆ ಇದು ಸ್ಲೋ ಪಾಯ್ಸನ್ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಇದನ್ನ ಮಾವ ತಿಂದು ಗಂಜಿನಲ್ಲಿ ಮಿಕ್ಸ್ ಮಾಡಿ ಹೊರಗಿರೋ ನಾಯಿ ತಿಂದು ಸತ್ತೋಯ್ತು ಕಣೋ. ಇದನ್ನ ಸ್ವಲ್ಪನೇ ಮನುಷ್ಯನ್ ಕೊಟ್ರೆ 10-15 ದಿನದಲ್ಲಿ ಅನುಮಾನ ಬರ್ದೇ ಇರೋ ತರ ಸತ್ತೇ ಹೋಗ್ತಾರಂತೆ. ಇದನ್ನೆಲ್ಲ ನೀನೇ ಮಾಡಿದ್ದು ಅಂತ ನಂಗೆ ಗೊತ್ತು ಹರಿ. ಯಾಕೆ ಹೀಗೆ ಮಾಡ್ದೆ? ಪ್ಲೀಸ್, ಅನುಮಾನ ಪಡೋದಕ್ಕೂ
ಒಂದು ಲಿಮಿಟ್ ಇರುತ್ತೆ. ನೋಡು, ನಾನು ಕೆಲಸ ಮಾಡದೇ ಇರ್ಬೋದು, ಸೋಂಬೇರಿ ಇರ್ಬೋದು, ಬೇಜವಾಬ್ದಾರಿನೇ ಇರ್ಬೋದು, ಆದರೆ ಇನ್ನೊಬ್ಬರು ಕೇಡು ಬಯಸಿ ಅವರು ಪ್ರಾಣ ತೆಗೆಯೋಷ್ಟು ಕಟಕ ಅಲ್ಲ ನಾನು. ಆ ಥರ ಕ್ರಿಮಿನಲ್ ಯೋಚನೆಗಳು ನನ್ಗೆ ಯಾವತ್ತೂ ಬಂದಿಲ್ಲ, ಬರೋದು ಇಲ್ಲ. ಸುಳ್ಳು ಹೇಳ್ಬೇಡ ಹರಿ, ಪರಿಣಾಮ ನಾನು ಯಾಕಕ್ಕ ಸುಳ್ಳು ಹೇಳಿ? ನೋಡಕ್ಕ, ನೀನು ಬೈದಾಗೆಲ್ಲ ಬೈಸ್ಕೊಂಡಿದ್ದೀನಿ, ಅಂದಾಗೆಲ್ಲ ಅನ್ನಿಸ್ಕೊಂಡಿದ್ದೀನಿ, ಹೊಡೆದಾಗೆಲ್ಲ ಹೊಡೆಸ್ಕೊಂಡಿದ್ದೀನಿ. ಹಾಗಂತ ನನ್ನ ಮೇಲೆ ಅನುಮಾನ ಪಡೋದಾ? ಇದೆಲ್ಲ ನಾನೇ ಮಾಡಿದೆ ಅಂತಾನೆ ಇಟ್ಕೊಳ್ಳೋಣ. ನೀನು ಇದನ್ನು ನನಗೆ ತೋರಿಸಿದಾಗ ನನಗೆ ಭಯ ಆಗಬೇಕಾಗಿತ್ತಲ್ವಾ? ಇಷ್ಟೇನಾಕ ನಾನು ಅರ್ಥ ಮಾಡ್ಕೊಂಡಿರೋದು? ನೀನು ಕೆಲ್ಸಕ್ಕೆ ಬಾರದೇ ಇರೋನು ಅಂತ ಈ ಥರದ ಆರೋಪನ ಹೊರಸಕ್ಕೆ ಶುರು ಮಾಡ್ಬಿಟ್ಟಿದ್ಯಾ. ಥ್ಯಾಂಕ್ಸ್. ನಿನ್ನ ತಮ್ಮನಾಗಿರೋದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ. ಹಾಗಲ್ಲ ಹರಿ, ಹರಿ ಹರಿ ಛೇ, ಇವನು ಮಾತಾಡ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ಇವನಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಹಾಗಾದ್ರೆ ಯಾರು ಮಾಡಿರಬಹುದು? ಇದು ಸಿಂಚನನ್ ರೂಮ್ಗೆ ಹೇಗೆ ಹೋಯ್ತು? ಇದನ್ನ ಅಲ್ಲಿಟ್ಟಿದ್ಯಾರು? ಹರೀಶನ್ ವಿರುದ್ಧ ನನ್ನನ್ನು ಎತ್ಕಟ್ಟಕ್ಕೆ ಹೀಗೆಲ್ಲ ಮಾಡಿರಬಹುದಾ? ಯಾರಿರಬಹುದು? ಅಂತೂ ಇವಳ ತಲೆಗೆ ಹೊಸ ಅನುಮಾನದ ಹುಳ ಹೊಕ್ಕಾಯ್ತು. ಇನ್ನು ಯಾರನ್ನ ವಿಚಾರಿಸ್ತಾಳೆ ನೋಡೋಣ. ಸದ್ಯಕ್ಕೆ ನಾನಂತೂ ಸೇಫ್.